ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಕನಿಯಂಬಾಡಿ ರಸ್ತೆ ಮತ್ತು ಕಾವೇರಿ ನಗರದ ನಡುವೆ ಹಾದು ಹೋಗುವ ರಸ್ತೆಯ ಒಂದು ಸ್ವಚ್ಛತೆಯನ್ನು ಹಮ್ಮಿಕೊಂಡಿರುತ್ತೇವೆ. ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ವಿಭಾಗದ ಸಿಬ್ಬಂದಿಗಳು, ಅಧಿಕಾರಿಗಳು ಸಹ ಭಾಗವಹಿಸುತ್ತಾರೆ. ಹಾಗೂ ನಮ್ಮ ಕಮ್ಯುನಿಟಿ ಮೊಬಲೈಸರ್ಸ್ಗಳು, ನಮ್ಮ ಮೇಸ್ತ್ರಿಗಳು, ಪೌರ ಕಾರ್ಮಿಕರು ಎಲ್ಲರನ್ನೂ ಒಳಗೊಂಡಂತೆ ಹಾಗೂ ಲಾಯರ್ ಅಸೋಸಿಯೇಷನ್ ವತಿಯಿಂದಲೂ ಕೂಡ ಎಲ್ಲರೂ ಭಾಗವಹಿಸಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ನಂತರ ಸ್ವಚ್ಛತೆ ಎಲ್ಲ ಕಂಪ್ಲೀಟ್ ಆದ ನಂತರ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕಾಗಿ ಕೋರುತ್ತೇನೆ. ಹಾಗೂ ಯಾವುದೇ ಕಸವನ್ನು ಇಲ್ಲಿ ಹಾಕದಂತೆ ಎಲ್ಲರಲ್ಲೂ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಇವತ್ತು ಮಂಡ್ಯ ನಗರಸಭೆ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಕನಿಯಂಬಾಡಿ ಮತ್ತು ಕಾವೇರಿ ನಗರದಲ್ಲಿ ಆಯೋಜನೆ ಮಾಡಲಾಗಿದೆ. ಏನು ಜನ ಇವತ್ತು ನಾಗರಿಕತೆ ಬೆಳೆದಂತೆ, ಆದರೆ ಅದ್ರ ಜೊತೆಗೆ ಕಸದ ವಿಲೇವಾರಿ ಕೂಡ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಇವತ್ತು ರಸ್ತೆ ಬದಿನಲ್ಲಿ ಪ್ಲಾಸ್ಟಿಕ್ನಲ್ಲಿ ತಂದು ಒಂದು ಕಸವನ್ನು ವಿಸರ್ಜನೆ ಮಾಡ್ತಕ್ಕಂಥದ್ದು ಸಮಾಜಕ್ಕೆ ಮತ್ತು ನಗರಕ್ಕೆ ಮಾರಕವಾಗಿ ಪರಿಣಮಿಸ್ತಾ ಇದೆ. ಇವತ್ತು ನಗರಸಭೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸ್ವಚ್ಛತಾ ಕಾರ್ಯಕ್ರಮದ ಜೊತೆಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಅರ್ಥಪೂರ್ಣವಾಗಿದೆ. ಜನ ಕೂಡ ಅರ್ಥಕೋಬೇಕಾಗಿದೆ. ಸಮಾಜ ಬೆಳೆದಾಗೆ, ನಾಗರಿಕತೆ ಬೆಳೆದಾಗೆ ನಮ್ಮ ನಗರವನ್ನು ಸುಂದರವಾಗಿ ಇಟ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಆ ಕರ್ತವ್ಯ ನಿಭಾಯಿಸಿದಾಗ ಮಾತ್ರ ನಗರಸಭೆಯ ಈ ಒಂದು ಕಾರ್ಯಕ್ಕೆ ಒಂದು ಒಳ್ಳೆಯ ರಿಸಲ್ಟ್ ಸಿಗ್ತದೆ. ಅದನ್ನು ಮಾಡಲಿ ಅಂತಕ್ಕಂಥದ್ದು ನನ್ನ ಭಾವನೆ. ಈ ಒಂದು ಕಾರ್ಯಕ್ರಮ ಹೀಗೆ ಮುಂದುವರಿಲಿ, ವರ್ಷ ಪೂರ್ತಿ ಮುಂದುವರಿಲಿ ಮತ್ತು ನಾವು ಇದನ್ನು ಮುಂದಿನ ದಿನಗಳಲ್ಲಿ ನಾವು ಕೂಡ ಸಹಭಾಗಿತ್ವವನ್ನು ವಹಿಸಿ ವಕೀಲ ಸಂಘದಿಂದ ಕೂಡ ಇವರಿಗೆ ಬೆಂಬಲವನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. ನಾವು ಕೂಡ ಅವ್ರ ಕೈ ಜೋಡಿಸ್ತೀವಿ ಅಂತಕ್ಕಂಥ ಮಾತನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂತ ಕರೆಗೆ ರಾಷ್ಟ್ರದ ಎಲ್ಲ ಕಾರ್ಯಕರ್ತ ಬಂಧುಗಳು, ಎಲ್ಲ ಪ್ರಜೆಗಳು, ಈ ದೇಶದ ಎಲ್ಲ ಪ್ರಜೆಗಳು ಇವತ್ತು ಹರ್ ಘರ್ ತಿರಂಗ ಎಂಬ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ವಿ. ಈ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ಮಾಡಬೇಕು ಅಂತ ನಾವೆಲ್ಲರೂ ವಿನಂತಿಸ್ತೇನೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂತ ಈ ಒಂದು ಮನೆಗೂ ನಾವು ತಿರಂಗವನ್ನು ಹಾಕಬೇಕು. ನಮ್ಮ ರಾಷ್ಟ್ರ ಶಕ್ತಿಯ ಮತ್ತು ನಮ್ಮ ರಾಷ್ಟ್ರ ಭಕ್ತಿಯನ್ನು ನಾವು ಎತ್ತಿ ತೋರಿಸಬೇಕು ಅನ್ನೋ ಒಂದು ಉದಾರ ಮನೋಭಾವತೆಯಿಂದ ನಾವುಗಳು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಡೀ ರಾಷ್ಟ್ರಾದ್ಯಂತ ಈ ಹರ್ ಘರ್ ತಿರಂಗ ಕಾರ್ಯಕ್ರಮ 1 ವಾರಗಳ ಕಾಲ ಇದು ನಡೀತಾ ಹೋಗ್ತದೆ ಅಂತ ಹೇಳಲಿಕ್ಕೆ ಇಚ್ಛಪಟ್ಟು ಬೋಲೋ ಭಾರತ್ ಮಾತಾ ಕಿ ಜೈ. ಓಕೆ ಸರ್, ನೀವೊಂದು ಮಾತಾಡಿ ಸರ್, ಮುಂದೆ ಬನ್ನಿ ಸರ್. ಸ್ವತಂತ್ರ ಪಡೆದು 79 ವರ್ಷ ಮುಗಿಸಿ 80ನೇ ವರ್ಷಕ್ಕೆ ಕಾಲಿಡ್ತಾ ಇರುವಂಥದ್ದು ಇದು ನಮ್ಮೆಲ್ರಿಗೂ ಭಾಳ ಹೆಮ್ಮೆಯ ಒಂದು ಸಂಗತಿ. ಈ ಒಂದು ದಿವಸ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ಒಂದು ಸೂಚನೆ ಮೇರೆಗೆ ದೇಶದ ಪ್ರತಿ ತಾಲೂಕಿನಲ್ಲಿ ಹರ್ ಘರ್ ತಿರಂಗ ಯಾತ್ರೆಯನ್ನು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರೊಡನೆ ನಾವು ಆಚರಿಸ್ತಾ ಇರುವಂಥದ್ದು. ಇದಕ್ಕೆ ನಾಳೆ ನಡೆಯುವಂತಹ ಸ್ವತಂತ್ರ ದಿನಾಚರಣೆಯಲ್ಲಿ ಪ್ರತಿಯೊಬ್ಬರಿಗೂ ನಾವು ನಾಗರಿಕರಲ್ಲಿ ಮನವಿ ಮಾಡ್ತೇವೆ. ಪ್ರತಿಯೊಬ್ಬರ ಮನೆ ಮೇಲೆ ತಿರಂಗ ಧ್ವಜವನ್ನು, ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು ಅಂತೇಳಿ ಅದರ ಮುಖಾಂತರ ಭಾರತದ ಸ್ವತಂತ್ರವನ್ನು ಎಲ್ಲರೂ ಆಚರಿಸಬೇಕು. ಇದರ ಮುಖಾಂತರ ಕಳೆದ 12 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿರವರ ಒಂದು ನಾಯಕತ್ವದಲ್ಲಿ ಏನು ದೇಶ ದಾಪುಗಾಲಿಡ್ತಾ ಇದೆ ಪ್ರಗತಿಯ ಹಾದಿಯಲ್ಲಿ, ಅದನ್ನು ಎಲ್ಲರೂ ಸಂಭ್ರಮಿಸಬೇಕು. ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ಕೆ ಕೈ ಜೋಡಿಸಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಮನವಿಯನ್ನು ಮಾಡ್ತೀವಿ.